ನಿಧಾನ. 2 ಅಡ್ವೆಂಚರ್ 390 ಗಾಡಿಗಳು ಗವಿ ಬೆಟ್ಟಕ್ಕೆ ಲಗ್ಗೆ ಇಟ್ಟಿವೆ. ರಿವರ್ ರಾಕ್ ಕ್ಯಾಂಪಿಂಗಿಂದ ಹೊರಟಿದ್ದೀವಿ. ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಗವಿ ಬೆಟ್ಟ. ವಾವ್, ಅಂಕಲ್ 2 ಹುಲಿಗಳ ಜೊತೆ ನಡ್ಕೊಂಡು ಹೋಗೋ ಫೀಲಲ್ಲಿ ಹೋಗ್ತಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ 2 ದಿವಸ ಫುಲ್ ಮಳೆ ಇತ್ತು. ಇವತ್ತು ಮಳೆ ಎಲ್ಲ ಏನೂ ಇಲ್ಲ. ಮೇ ಬಿ ಬ್ಯಾಂಗ್ಳೂರು ರೀಚ್ ಆಗೋ ತನಕ ಇದೇ ಥರ ಇದ್ದರೆ ಆರಾಮಾಗಿ ರೀಚ್ ಆಗಿಬಿಡ್ತೀವಿ. ಸೊ ಮಧ್ಯದಲ್ಲಿ ಗವಿ ಬೆಟ್ಟನೂ ಒಂದು ಪ್ಲೇಸ್ ಚೆನ್ನಾಗಿ ಕವರ್ ಆಗುತ್ತೆ. ಮಳೆ ಏನಾದರೂ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಗವಿ ಬೆಟ್ಟ ಹತ್ತೋದಕ್ಕೇ ಫುಲ್ ಆಫ್ ರೋಡು. ಮಳೆ ಬಂತು ಅಂದರೆ ಇನ್ನೂ ಆಫ್ ರೋಡ್ ಆಗೋಗುತ್ತೆ. ಸೊ ಗವಿ ಬೆಟ್ಟ ಇಲ್ಲಿಂದ ನಾವು ಹೋಗ್ತಿರೋ ಪ್ಲೇಸಿಂದ 57 ಕಿಲೋಮೀಟರ್ಸು. 1 hour 30 minutes ಗೂಗಲ್ ಮ್ಯಾಪ್ಸ್ ಹೇಳ್ತಿರೋದು. ನೋಡೋಣ, ಎಷ್ಟು ಬೇಗ ಆದರೆ ಅಷ್ಟು ಬೇಗ ರೀಚ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಈಗ ನಾವು ಏನು ಹೋಗ್ತಿದ್ದೀವಿ ರೋಡು, ಇದು ಗವಿ ಬೆಟ್ಟ ವ್ಯೂ ಪಾಯಿಂಟಿಗೆ ಹೋಗುತ್ತೆ. ಇದು ನಾರ್ಮಲ್ ಆಗಿ ಗೂಗಲ್ ಮ್ಯಾಪ್ಸಲ್ಲಿ ತೋರಿಸಲ್ಲ. ಇದು ಹಳ್ಳಿ ಲೋಕಲೈಟ್ ಒಬ್ಬರು ನಮಗೆ ಗೈಡ್ ಮಾಡಿದ್ದು ಈ ರೋಡಲ್ಲಿ ಹೋಗಿ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಈ ರೋಡ್ ತೊಗೊಂಡಿದ್ದೀವಿ. ಎರಡು ದಾರಿ ಇದೆ, ಎಲ್ಲೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ, ನೋಡಬೇಕು ಇದೇನಾ ದಾರಿ ಏನು ಅಂತ. ರಾಂಗ್ ರೂಟಲ್ಲಿ ಬಂದ್ಬಿಟ್ಟಿದ್ವಿ. ಪಾಪ ಅವ್ರು ಗೈಡ್ ಮಾಡಿದ್ರು. ಔಚ್, ಚೆನ್ನಾಗಿದೆ ರೋಡು, ಏನಂತ ಡಿಫಿಕಲ್ಟ್ ಏನಿಲ್ಲ, ಆರಾಮಾಗಿ ಹೋಗ್ತಿದ್ದೀವಿ ಸೋಫಾರ್. ಸೊ ಇಬ್ಬರು ಏಕಾಏಕಿ ಹೋಗ್ಬಾರ್ದು ಈ ಥರ ಟೈಮಲ್ಲಿ, ಯಾಕೆಂದರೆ ಇನ್ ಕೇಸ್ ಗಾಡಿ ಸ್ಟಾಪ್ ಆದ್ರೂ ತೆಳೆಯೋದಕ್ಕೆಲ್ಲ ಕಷ್ಟ ಆಗ್ಬಿಡುತ್ತೆ.
ಫುಲ್ ಸ್ಲಿಪ್ಪರಿ ಇದೆ, ಒಂಚೂರು ಸಪೋರ್ಟ್ ಬೇಕೇ ಬೇಕು. ಹಂಗಾಗಿ ಬಿಡು 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 ಬಿಡು. ಹಾಂ ಈಗ ಹಾಂ ಓಕೆ ಡನ್ ಡನ್. ಹಾಂ ಸೊ ಗಾಳಿ ಒಂಚೂರು ಬಿಡ್ಬೇಕು ಮಗ, ಗಾಳಿ ತುಂಬಿದೆ ನಮ್ಮದು. ಅಲ್ಲಿ ನೋಡಲ್ಲಿ ಏರ್ ಪ್ರೆಷರ್. ಓಕೆ ಚಲೋ. ಹೋಗ್ಬೋದು ಒಂದು ಶಾರ್ಟಲ್ಲಿ ಆರಾಮಾಗಿ, ಏನು ಪ್ರಾಬ್ಲಮ್ ಇಲ್ಲ. ನಿಧಾನ ಬರ್ಲಾ. ಆಫ್ ರೋಡಲ್ಲಿ ಕೀ ಏನು ಅಂದರೆ ಕಾನ್ಸ್ಟೆಂಟ್ ಥ್ರಾಟಲ್. ಪಟ್ಟಂತ ಜೋರಾಗಿ ಕೊಡಲೂಬಾರ್ದು, ಅಥವಾ ನೋಡಿಕೊಂಡು ಗೇರ್ ಶಿಫ್ಟಿಂಗು ಮತ್ತು ಕಾನ್ಸ್ಟೆಂಟಾಗಿ ಥ್ರಾಟಲ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆಹಾ ನೋಡಿ ವ್ಯೂ ಏನು ಕಾಣ್ತಿದೆ. ಕೂತ್ಕೊಬೇಕು, ನಿಂತ್ಕೊಳ್ಳಿ ಕೂತ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಆರಾಮಾಗಿ ಮುಂದಕ್ಕೆ ಓಡ್ತಾ ಇದೆ. ಏನು ವ್ಯೂ ಇದೆ ನೋಡೋದಿರುವ ಇಲ್ಲಿ. ಓ ಇಲ್ಲಿ ಸ್ಲಿಪ್ಪರಿ ಇದೆ. ಅದು ಕತೆ. ಆಹಾ ಎರಡು ಅಡ್ವೆಂಚರ್ 390 ಗಾಡಿಗಳು ಗವಿ ಬೆಟ್ಟಕ್ಕೆ ಲಗ್ಗೆ ಇಟ್ಟಿವೆ. ಓ ಆಹಾ ಇತ್ ಕಡೆ ಹೋಗ್ಬೇಕೋ ಇಲ್ಲಿ ಹೋಗ್ಬೇಕೋ ಗೊತ್ತಾಗ್ಲಿಲ್ಲ, ಹೋಗ್ತಿರೋದು. ಆಹಾ ಅಲ್ಲಿ ನೋಡಿದ್ರೆ ದಿಸ್ ಈಸ್ ಅಲ್ಟಿಮೇಟ್. ಕ್ರೇಜಿ. ಹೆಂಗೆ ಹೇಳಿದ್ಯಾ? ಹಿಂಗೋಗಿ ಬರೋಣ ಬಾ. ಅಲ್ಲಿ ಅಲ್ಲ
ಇದು ಇಳಿಯೋಕ್ಕೆ ದಾರಿ ಅನ್ಕೊಂತೀನಿ ನೋಡಿ. ಅಲ್ಲ ಹಿಂಗೋಗಿ ಬಂದು ಇದ್ ಕಡೆನೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು. ಅಲ್ಲ ಏನದು ಓಳಟ್ಟಿ ಸರ್ ಇದ್ ಕಡೆಯಿಂದ ಇರಿ ಓಟಳ್ಳಿ ಅದೇ ಕಣ ಓಡಳ್ಳಿ ಬಟ್ ಒಂದ್ 2 ಜಾಗದಲ್ಲಿ ಕಷ್ಟ ಇದೆ.